ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ಗಾಡಿ ಓಡಿಸಿ ಕಾರನ್ನು ಸರಣಿ ಅಪಘಾತ ಮಾಡಿರ್ತಕ್ಕಂಥ ಘಟನೆ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯ ಬಳಿ ನಡೆದಿದೆ. ಸ್ಯಾಂಡಲ್ವುಡ್ ನಟನಿಂದ ಡ್ರಿಂಕ್ ಅಂಡ್ ಡ್ರೈವ್ ನಟ ಮಯೂರ್ ಪಟೇಲ್ನಿಂದ ಸರಣಿ ಅಪಘಾತವಾಗಿದೆ. ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ತಡರಾತ್ರಿ ನಡೆದಿರತಕ್ಕಂಥ ಘಟನೆ. ಸಿಗ್ನಲ್ನಲ್ಲಿ ನಿಂತಿದ್ದ ಕಾರುಗಳಿಗೆ ಹಿಂಬದಿಯಿಂದ ಬಂದು ಡಿಕ್ಕಿ ಹೊಡೆದಿರೋದು. ಫಾರ್ಚುನರ್ ಕಾರ್ನಲ್ಲಿ ಬರ್ತಾ ಇದ್ರು ಮಯೂರ್ ಪಟೇಲ್ ವೇಗ ಮತ್ತು ಅಜಾಗರೂಕ ಚಾಲನೆಯನ್ನು ಮಾಡಿ ಅಪಘಾತವನ್ನು ಮಾಡಿದ್ದಾರೆ. 2 ಸ್ವಿಫ್ಟ್ ಡಿಸೈರ್ ಮತ್ತೊಂದು ಸರ್ಕಾರಿ ಕಾರು ಎಲ್ಲ ಜಖಮಾಗಿದೆ. ಕುಡಿದು ವಾಹನ ಚಾಲನೆ ಮಾಡಿದ್ದು ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಅಂದರೆ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಿದಾಗ ಕುಡಿದಿರೋದು ಗೊತ್ತಾಗಿದೆ. ಹಲಸೂರು ಸಂಚಾರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಸಾಮಾನ್ಯವಾಗಿ ಡ್ರಿಂಕ್ ಅಂಡ್ ಡ್ರೈವ್ ಸಿಕ್ಕಿಬಿದ್ರೇ 10,000 ರೂಪಾಯಿ ದಂಡ ಇದೆ. ಅದರಲ್ಲೂ ಆಕ್ಸಿಡೆಂಟ್ ಬೇರೆ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದೇ ಕಾನೂನು. ಈಗ ಮೊದಲನೇ ಸರ್ತಿ ಡ್ರಿಂಕ್ ಅಂಡ್ ಡ್ರೈವ್ ಅವರು ಸಿಕ್ಕಿಬಿದ್ದಿದ್ರೆ 10,000 ರೂಪಾಯಿ ದಂಡ ಏನೋ ಹಾಕ್ತಾರೆ. ಸೆಕೆಂಡ್ ಟೈಮ್ ಅದೇ ರೀತಿ ಸಿಕ್ಕಿಬಿದ್ದರೆ ಡ್ರೈವಿಂಗ್ ಲೈಸೆನ್ಸೇ ಕ್ಯಾನ್ಸಲ್ ಮಾಡ್ತಾರೆ. ಸೊ ಹಾಗಾಗಿ ಇಂಥದ್ದಕ್ಕೆಲ್ಲ ಆಸ್ಪದ ಕೊಡಲೇಬಾರ್ದು. ಸಂಚಾರಿ ಪೊಲೀಸರು ಏನು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ದಂಡವನ್ನು ಹಾಕಬೇಕು, ಕ್ರಮವನ್ನು ತಗೋಬೇಕು. ಅವ್ರು ಯಾರೇ ಆಗಿದ್ರು ಅಷ್ಟೇ. ಪ್ರಭಾವಿಗಳು ಹಾಗೆ ಹೀಗೆ ಇದೆಲ್ಲ ನೋಡೋಕ್ಕೆ ಹೋಗಬಾರ್ದು. ಆಮೇಲೆ ಅಲ್ಲಿ ಅವರು ಡ್ಯಾಮೇಜ್ ಮಾಡಿರೋ ಕಾರ್ಗಳಿಗೆ ಅವರೇ ಸರಿಪಡಿಸ್ಕೊಡ್ಬೇಕೆಲ್ಲನೂ. ಯಾಕೆಂದರೆ ಇದು ವೇಗ ಮತ್ತು ಅಜಾಗರೂಕತೆಯಿಂದ ನಡೆಸಿರ್ತಕ್ಕಂಥ ಕೃತ್ಯ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಕುಡಿದು ಓಡಿಸಿರೋದೇ ಅತಿ ದೊಡ್ಡ ಅಪರಾಧ. ಹೌದು, ನಾನು ಇನ್ನೂ ಮಾತಾಡ್ತೀನಿ. ಈಗ ನಟ ಮಯೂರ್ ಪಟೇಲ್ ಮೇಲೆ FIR ದಾಖಲಾಗಿದೆ ಹಲಸೂರು ಸಂಚಾರ ಠಾಣೆಯಲ್ಲಿ. ಅಂದರೆ ಯಾರು ಆ ಕಾರು ಡ್ಯಾಮೇಜ್ ಆಗಿದೆಯಲ್ಲ, ಯಾರೋ ಕಾರ್ ಚಾಲಕ ಶ್ರೀನಿವಾಸನ್ ಅವರು ಕೊಟ್ಟ ದೂರಿನ ಮೇರೆಗೆ FIR ಆಗಿದೆ. ಎಲ್ಲರೂ ಕೊಡಬೇಕು. 3 ಕಾರ್ ಅಲ್ವಾ, 3 ಕಾರ್ ಓನರು ಕೊಡಬೇಕು ದೂರನ್ನ. ಸೊ ಕಾರು ಚಾಲಕ ಶ್ರೀನಿವಾಸ್ ಕೊಟ್ಟ ದೂರಿನ ಮೇರೆಗೆ ಈಗ FIR ಅನ್ನು ಮಾಡ್ಕೊಂಡಿದ್ದಾರೆ. FIR ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಮೊದಲನೇದಾಗಿ ಇಲ್ಲಿ ಹಲವಾರು ಸೆಕ್ಷನ್ಗಳು ಅಟ್ರ್ಯಾಕ್ಟ್ ಆಗುತ್ತೆ. ಒಂದು ಅತಿವೇಗ, ಒಂದು ಅಜಾಗರೂಕ ಚಾಲನೆ, ಮೂರನೇದು ಡ್ರಿಂಕ್ ಅಂಡ್ ಡ್ರೈವ್. ಎಲ್ಲ ಸೆಕ್ಷನ್ಸನ್ನು ಹಾಕಬೇಕು. ಯಾಕೆಂದರೆ ಇವರೆಲ್ಲ ಹೆಂಗೆ ಅಂತಂದರೆ, ಅಯ್ಯೋ ನಾವೇನು ಮಾಡಿಕೊಂಡ್ರೂ ಜಯಿಸ್ಕೊಂಡ್ಬಿಡ್ತೀವಿ, ಏನು ಮಾಡಿದ್ರೂ ದಬಾಯಿಸ್ತೀವಿ ನಾವು ಅನ್ನುವಂತಹ ಮನಸ್ಥಿತಿ ಇದ್ದರೆ ಅದನ್ನು ಹೋಗಲಾಡಿಸ್ಬೇಕು. ಹಾಗಾಗಿ ಈಗ ಸದ್ಯಕ್ಕೆ FIR ಅಂತೂ ಆಗಿದೆ. ಪೊಲೀಸರು ಈಗ ಮುಂದಿನ ಕ್ರಮ ಏನು ತಗೋತಾರೆ ಅಂತ ನೋಡಬೇಕು. ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈಗ ಕಾನೂನು ಎಲ್ರಿಗೂ ಒಂದೇ. ಕುಡಿದು ವಾಹನ ಚಾಲನೆ ಮಾಡಿದ್ರೆ ಸಂಚಾರಿ ಪೊಲೀಸರು ಏನು ಕ್ರಮ ತಗೊಳ್ಳೇಬೇಕು. ಈ ಪ್ರಕರಣದಲ್ಲೂ ಮಯೂರ್ ಪಟೇಲ್ ವಿರುದ್ಧ ಆ ಕ್ರಮಗಳಾಗಿದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಈಗಾಗಲೇ ನಟ ನಿನ್ನೆ ರಾತ್ರಿ ಹೋಗುವಂಥ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಕಾರುಗಳಿಗೆ ಡಿಕ್ಕಿ ಹೊಡೆದಿರುವಂಥ ಘಟನೆ MG ರಸ್ತೆಯಲ್ಲಿ ಬರುವಂತಹ ಸರ್ಕಲ್ ಒಂದರಲ್ಲಿ ನಡೆದಿರುವಂಥದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಮಯೂರ್ ಪಟೇಲ್ ಮೇಲೆ FIR ಕೂಡ ದಾಖಲಾಗಿರುವಂಥದ್ದು. ಸರಣಿ ಅಪಘಾತದಡಿ ಕಾರು ಚಾಲಕ ಶ್ರೀನಿವಾಸ್ ಎಂಬ ವ್ಯಕ್ತಿ ಕೊಟ್ಟಂಥ ದೂರಿನ ಆಧಾರದ ಮೇಲೆ ಈಗಾಗಲೇ FIR ಅನ್ನು ಮಾಡ್ಕೊಂಡಿದ್ದು, ಘಟನೆಗೆ ಕಾರಣವಾಗಿದ್ದಂಥ ಅವರ ಫಾರ್ಚುನರ್ ಕಾರನ್ನು ಕೂಡ ಸೀಜ್ ಮಾಡ್ಕೊಂಡಿರುವಂಥದ್ದು. ಯಾವಾಗ ಅಪಘಾತವಾಯಿತು ಆ ಬಳಿಕ ಮಯೂರ್ ಪಟೇಲ್ ಅವರನ್ನು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇವರು ಡ್ರಿಂಕ್ ಮಾಡಿ ಚಾಲನೆ ಮಾಡಿರುವಂಥದ್ದು ಕೂಡ ದೃಢಪಟ್ಟಿದೆ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಶ್ರೀನಿವಾಸ್ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಮಯೂರ್ ಪಟೇಲ್ ಮೇಲೆ FIR ಅನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ನಿನ್ನೆ ರಾತ್ರಿ ಅವರನ್ನು ಮೆಡಿಕಲ್ ಮಾಡಿ ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಿ ಕೇಸನ್ನು ಮಾಡಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಸದ್ಯ ಇವತ್ತು 10 ಗಂಟೆ ನಂತರ ವಿಚಾರಣೆಗೆ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಮಯೂರ್ ಪಟೇಲ್ 10 ಗಂಟೆ ನಂತರ ಹಲಸೂರು ಗೇಟ್ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮುಂದೆ ಹಾಜರಾಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಈಗ ನಾಗೇಶ್ ನೋಡಿ, ಹಲವಾರು ಸೆಕ್ಷನ್ಗಳು ಅಟ್ರಾಕ್ಟ್ ಆಗುತ್ತೆ ಇದರಲ್ಲಿ. ಅತಿ ವೇಗ, ಅಜಾಗರೂಕ ಚಾಲನೆ, ನಿರ್ಲಕ್ಷ್ಯ ಚಾಲನೆ,
ಕುಡಿದು ವಾಹನವನ್ನು ಓಡಿಸಿರ್ತಕ್ಕಂಥದ್ದು. ಸೊ FIR ನಲ್ಲಿ ಎಲ್ಲ ಸೆಕ್ಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿದಾರಾ ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಈಗ ಬಹಳ ಪ್ರಮುಖವಾಗಿ ಮಯೂರ್ ಪಟೇಲ್ ಅವರು ಸಾಕಷ್ಟು ಜನ ಫಾಲೋ ಮಾಡುವಂಥ ವ್ಯಕ್ತಿಗಳಿರ್ತಾರೆ. ಹಾಗಾಗಿ ಅವರು ಮಾದರಿ ಆಗಬೇಕಾಗಂತ ಒಬ್ಬ ವ್ಯಕ್ತಿ ಆಗಿರುವಂಥ ಕಾರಣಕ್ಕಾಗಿ ಅವರು ಈ ರೀತಿ ಕುಡಿದು ವಾಹನ ಚಾಲನೆ ಮಾಡಿರುವಂಥದ್ದು ಪ್ರೂವ್ ಆಗಿರುವಂಥ ಕಾರಣಕ್ಕಾಗಿ ಅತಿ ವೇಗದ ಚಾಲನೆ ಮತ್ತು ಡ್ರಿಂಕ್ ಆ್ಯಂಡ್ ಡ್ರೈವ್ ಏನು ಸೆಕ್ಷನ್ಸ್ ಇದ್ದಾವೆ ಅವೆಲ್ಲನೂ ಕೂಡ ಆ್ಯಡ್ ಮಾಡಿ FIR ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಅವರು ಅಂದರೆ ಘಟನೆ ನಡೆದಂಥ ಕಾರೇನಿತ್ತು ಆ ಕಾರನ್ನು ಕೂಡ ಸೀಜ್ ಮಾಡಿ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಿರುವಂಥದ್ದು. ಅವರು ಬಂದು ವಿಚಾರಣೆ ಹಾಜರಾದ ಬಳಿಕ ಕೋರ್ಟ್ ಪ್ರೊಸೀಜರ್ ಪ್ರಕಾರ ಏನಿದೆ ಅದೆಲ್ಲದೂ ಕೂಡ ಮಾಡಿ ಆ ಗಾಡಿಯನ್ನು ವಾಪಸ್ ಕೊಡಲಿಕ್ಕೆ ಪೊಲೀಸರು ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. FIR ಆಗಿದೆ ಅಂತಂದಮೇಲೆ ಮುಂದಿನ ಕ್ರಮ ಏನಿದೆ ತಗೋಬೇಕು. ಸದ್ಯಕ್ಕೆ ಬಿಟ್ಟು ಕಳಿಸಿದ್ದಾರೆ. 10 ಗಂಟೆ ಮೇಲೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂದಿದ್ದಾರೆ. ನೋಡೋಣ.